ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ವೀಡಿಯೋ. ಬೆಳಗ್ಗೆ ಹುಣ್ಣಿಮೆ ಆಗಿರೋದ್ರಿಂದ ಬೇಗ ಎದ್ಬಿಟ್ಟು ಕಸನ ಹೊಡೆದು ನೆಲನ ಒರೆಸ್ಕೊಂಡೆ. ಆನಂತರ ರಂಗೋಲಿನ ಹಾಕ್ಕೊಂಡು ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಟಿಫಿನ್ ರೆಡಿ ಆಗಿಬಿಟ್ರೆ ಸೊ ಈಸಿ ಆಗುತ್ತೆ ಪೂಜೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಫಿನ್ ರೆಡಿ ಮಾಡೋಣ ಅಂತ ಬಂದೆ. ಅವರೆಕಾಳು ಟೊಮೊಟೊ ಬಾತನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿ ನಂತರ ಸ್ವಲ್ಪ ಸಿಪ್ಪೆ ಬಿಡಿಸದೇ ಇರುವಂತಹ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಿ ಅದು ಚೂರನ್ನ ಚೆನ್ನಾಗಿ ಫ್ರೈ ಆಗಿ ಸ್ಮೆಲ್ ಬರ್ತಿರ್ಬೇಕಾದ್ರೆ ನಂತರ ಅದಕ್ಕೆ ಸ್ವಲ್ಪ ಅವರೆಕಾಳು ಕೂಡ ಹಾಕಬೇಕು. ಅವರೆಕಾಳು ಒಂದು ಸ್ವಲ್ಪ ಹೊತ್ತು 2 ಮಿನಿಟ್ಸ್ ಫ್ರೈ ಆದಮೇಲೆ ಈರುಳ್ಳಿನ ಹಾಕಬೇಕು. ಈರುಳ್ಳಿನ ಸ್ಲೈಡ್ಸಾಗಿ ಹೆಚ್ಚಿದ್ರೆ ಸಕ್ಕತ್ತಾಗಿ ಬರುತ್ತೆ. ಸೊ ಸ್ಲೈಡ್ಸಾಗಿ ಹೆಚ್ಕೊಳ್ಳಿ. ನಂತರ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಬೆಂದ ನಂತರ ಅದಕ್ಕೆ ತೊಳೆದಿರೋ ಅಕ್ಕಿ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥನ ಹಾಕ್ಕೋಬೇಕು. ಇವಾಗ ನೀರು ಹಾಕ್ಬಿಟ್ಟು ಸ್ವಲ್ಪ ಟೊಮೊಟೊ ಬಾತ್ ಪೌಡರ್ ಹಾಗೆ ಖಾರದ ಪುಡಿ ಉಪ್ಪು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಅರಿಶಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡು ಅದು ನಿಮಗೆ ಬೇಕಿದ್ದರೆ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನನಗಿಲ್ಲಿ ತುಪ್ಪ ಬೇಕು ಅಂತ ಹೇಳ್ಬಿಟ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಅದು ಚೆನ್ನಾಗಿ ಒಂದು ಕುದಿ ಬರುವಾಗ ಚಿಕ್ಕದಾಗಿ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಲೀಡ್ನ ಕ್ಲೋಸ್ ಮಾಡಿಕೊಂಡೆ. ಅಷ್ಟರಲ್ಲಿ ಸ್ನಾನಕ್ಕೆ ಕೂಡ ನಾನು ಹೊರಟೆ. ಸೊ ಸ್ಯಾರಿನ ಉಟ್ಕೋಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಇದಕ್ಕೆ ಮ್ಯಾಚನೇ ಆಗ್ತಿರ್ಲಿಲ್ಲ ಯಾವ ಬ್ಲೌಸ್ ಕೂಡ, ಯಾಕಂದರೆ ಇದು ಅನ್ಸ್ಟಿಚ್ ಸ್ಯಾರಿ. ಸೊ ಅದಕ್ಕೆ ಯಾವುದೋ ಒಂದು ಉಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಉಟ್ಕೊಂಡೆ. ಸೊ ಹೀಗಿತ್ತು ನನ್ನ ಸ್ಯಾರಿ ಉಟ್ಕೊಂಡಿದ್ದು. ತುಂಬ ಇಷ್ಟ ಆಯಿತು, ನನಗೂ ಕೂಡ ಮ್ಯಾಚ್ ಆಯಿತು. ಸೊ ಈ ಕಡೆ ದೇವ್ರನ್ನ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಸ್ನಾನ ಮಾಡಿದರು. ನಂತರ ನಾನು ಇಲ್ಲಿ ಪೂಜೆನ ಮಾಡಿಕೊಂಡೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗಾಯಿತು. ತುಂಬ ದಿನ ಆಗಿತ್ತು ನಾನು ಈ ಥರ ಲೋಬನ್ನ ಹಾಕಿದೆ. ಸೊ ಇವತ್ತು ಹಾಕಿದ್ದೀನಿ. ತುಂಬ ಖುಷಿ ಆಯಿತು. ಮನೆಗೆಲ್ಲ ಹಾಕಿದ್ದೆ. ಅಷ್ಟರಲ್ಲಿ ನಮ್ಮ ಬ್ರದರ್ ಕೂಡ ಬಂದಿದ್ದರು. ನಮ್ಮ ಗಾಡಿಗೆ ಪೂಜೆ ಕೂಡ ಮಾಡಿಕೊಂಡು ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತೇಳಿ ನಿಂಬೆಹಣ್ಣು ಮೆಣಸಿನ್ಕಾಯಿನ ಕಟ್ಟಿ ಅವ್ರಿಗೆ ಇಲ್ಲಿ ತಿಂಡಿನ ಹಾಕ್ಕೊಟ್ಟೆ. ಅವ್ರು ಹೋದ್ಮೇಲೆ ಒಂದು ಚಿಕ್ಕದಾಗಿ ರೀಲ್ಸ್ನ ಮಾಡಿಕೊಂಡೆ. ಈ ಹಬ್ಬದ ವಿಶೇಷತೆಯೇ ಹುಳ್ಳಿಕಾಳನ್ನ. ವರ್ಷದ ಹಬ್ಬದಲ್ಲೆಲ್ಲ ನಾವು ಹೋಳಿಗೆನ ಮಾಡ್ತೀವಿ. ಈ ಹಬ್ಬದಲ್ಲಿ ಹುಳ್ಳಿಕಾಳನ್ನ ಮಾಡ್ಕೊಳ್ತೀವಿ. ಇದು ಮಾಡೋದು ತುಂಬ ಸಿಂಪಲ್ಲು. ಒಂದು ಕುಕ್ಕರ್ಗೆ ಸ್ವಲ್ಪ ಕಾಳನ್ನ ಹಾಕ್ಬಿಟ್ಟು ಒಣ ಕಾಳನ್ನ 5-6 ವಿಸಿಲ್ ಹೊಡೆಸ್ಕೊಂಡು ಮೆತ್ತಗಾದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಕುದ್ಮೇಲೆ ಬೆಲ್ಲನ ಬಸಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಊಟ ಮಾಡುವಾಗ ಸ್ವಲ್ಪ ಹಾಲು ತುಪ್ಪನ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೂ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಸೊ ಹಾಗೆ ಇದ್ರ ಜೊತೆ ಅವರೆಕಾಳು ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಇದರ ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಕಾಳು ಸಾಂಬಾರು ಮಾಡೋ ಥರನೇ ಇದನ್ನು ಕೂಡ ಮಾಡಿದ್ದೆ. ಹಾಗೆ ದೇವ್ರಿಗೆ ಕೂಡ ನಾವು ನೈವೇದ್ಯನ ಮಾಡಿಬಿಟ್ಟು ಊಟ ಮಾಡಿ ಕುತ್ಕೊಂಡ್ವಿ. ತುಂಬ ಚೆನ್ನಾಗಿ ಅಡುಗೆ ಆಗಿತ್ತು. ನನಗೂ ಕೂಡ ಇಷ್ಟ ಆಯಿತು. ಸೊ ಆಫ್ಟರ್ ಲಾಂಗ್ ಟೈಮ್ ಎಲೆ ಅಡುಗೆ ಹಾಕ್ಕೊಂಡಿದ್ವಿ. ಇದರಲ್ಲಿ ಕೊಬ್ಬರಿ ಉತ್ತತ್ತಿ ಅಜ್ವಾನ ಬಜ್ಜಿ ಏಲಕ್ಕಿ ಸಕ್ಕರೆ ಹಾಕಿರೋದ್ರಿಂದ ಬೇಗ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ವಿ ಅಷ್ಟೇ. ನಾವು ಪ್ರತಿ ಸಲ ಹಾಕ್ಕೊಳ್ಳಲ್ಲ. ಹಾಗೆ ಸಂಜೆ ರೆಡಿ ಆಗಿಬಿಟ್ಟು ಇಲ್ಲಿ ಕೋಟೆ ಮಲ್ಲೇಶ್ವರ ಜಾತ್ರೆ ಇದ್ದು ಸೊ ಹೋಗಿದ್ವಿ. ದರ್ಶನ ಮಾಡಲಿಕ್ಕಾಗಲಿಲ್ಲ. ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಸ್ವಲ್ಪ ಐಟಮ್ ಏನಾದರೂ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ತಿಂದುಬಿಟ್ಟು ಬಂದ್ವಿ. ಹಾಗೆ ಇವರು ನೆಕ್ಸ್ಟ್ ಬಂದರು. ಅವರು ಹೋದರು, ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಕೂಡ ಜಾತ್ರೆನ ಸುತ್ತಾಡಿಕೊಂಡು ನಂತರ ನಮಗೂ ಬೇಕಾದ ಶಾಪಿಂಗ್ನ ಮಾಡಿಕೊಂಡು ನಾವು ಗಂಡ ಹೆಂಡತಿ ಬಂದುಬಿಟ್ವಿ ಮನೆಗೆ. ಸೊ ಬಂದು ಊಟ ಮಾಡಿದ್ವಿ. ಇದಾಗಿತ್ತು ನಮ್ಮ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.